ಫೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮಾರ್ಚ್ 15ನೇ ತಾರೀಕು ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ಸಮನ್ಸ್ ಜಾರಿ ಮಾಡಿದೆ ಬೆಂಗಳೂರಿನ 1ನೇ ತ್ವರಿತಗತಿಯ ನ್ಯಾಯಾಲಯ. ಹಾಜರಾಗಬೇಕಾಗಿದೆ ಮತ್ತೊಮ್ಮೆ ಫೋಕ್ಸೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪ. ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಹಾಜರಾಗಿ ಮಾರ್ಚ್ 15ಕ್ಕೆ ಅಂತ ಹೇಳಿ ಸಮನ್ಸ್ ಅನ್ನ ಜಾರಿ ಮಾಡಿದರೆ ಯಡಿಯೂರಪ್ಪ ಸೇರಿದಂತೆ ಇತರ ಆರೋಪಿಗಳಿಗೂ ಕೂಡ. ಫೋಕ್ಸೋ ಕೇಸ್ನಲ್ಲಿ ಮತ್ತೆ ಯಡಿಯೂರಪ್ಪಗೆ ಸಂಕಷ್ಟ. ಖುದ್ದು ಹಾಜರಾಗಬೇಕು ಯಡಿಯೂರಪ್ಪನವರು, ಜೊತೆಗೆ ಇತರ ಆರೋಪಿಗಳು ಅಂತ ಹೇಳಿ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಬಿಎಸ್ ಯಡಿಯೂರಪ್ಪ. ಫೋಕ್ಸೋ ಕೇಸ್ನಲ್ಲಿ ಮಾರ್ಚ್ 15ಕ್ಕೆ ಹಾಜರಾಗಿ ಅಂತ ಹೇಳಿ 15 ದಿನ ಟೈಮ್ ಇದೆ. ಸಮನ್ಸ್ ಅನ್ನು ಜಾರಿ ಮಾಡಿದ್ದಾರೆ ಯಡಿಯೂರಪ್ಪ.